ಅನ್ವಯಿಕ ಫೆಬ್ರವರಿ ಸಂಚಿಕೆಯ ಧ್ವನಿ ಅವತರಣಿಕೆಯ ಭಾಗ 2ಕ್ಕೆ ಸ್ವಾಗತ. ಇಂದಿನ ಕಥೆ ಹದಿಹರೆಯ ಅರಿವಿನ ಹೊಸ ಅಧ್ಯಾಯ. ಮೀನಾ 8ನೇ ತರಗತಿಯಲ್ಲಿ ಓದುತ್ತಿದ್ದಳು. ಕೆಲ ತಿಂಗಳಿನಿಂದ ಅವಳಿಗೆ ತನ್ನೊಳಗೆ ಏನೋ ಹೊಸದಾಗಿ ನಡೆಯುತ್ತಿರುವಂತೆ ಅನಿಸುತ್ತಿತ್ತು. ಕೆಲವೊಮ್ಮೆ ತುಂಬಾ ಸಂತೋಷ, ಕೆಲವೊಮ್ಮೆ ಅರ್ಥವಾಗದ ಬೇಸರ. ಕನ್ನಡಿಯಲ್ಲಿ ನೋಡಿದಾಗ ಎತ್ತರ ಹೆಚ್ಚಿರುವುದು, ಮೈಮಾಟ ಬದಲಾಗಿರುವುದು ಅವಳ ಗಮನಕ್ಕೆ ಬರುತ್ತಿತ್ತು. ಒಂದು ಸಂಜೆ ಅವಳು ತಾಯಿಯ ಬಳಿ ಕುಳಿತು ಕೇಳಿದಳು, ಅಮ್ಮ, ನಾನು ಬದಲಾಗುತ್ತಿರುವಂತೆ ಅನಿಸುತ್ತಿದೆ, ಇದು ಸಹಜವೇ? ಅಮ್ಮ ನಗುತ್ತಾ ಹೇಳಿದರು, ಮೀನಾ, ನೀನು ಈಗ ಹದಿಹರೆಯಕ್ಕೆ ಪ್ರವೇಶಿಸುತ್ತಿದ್ದೀಯಾ. ಇದು ಪ್ರತಿಯೊಬ್ಬ ಹುಡುಗ ಮತ್ತು ಹುಡುಗಿಯ ಜೀವನದಲ್ಲಿ ಸಹಜವಾಗಿ ಆಗುವ ಬೆಳವಣಿಗೆಯ ಹಂತ. ಮೀನಾ ಆಶ್ಚರ್ಯಪಟ್ಟಳು. ಅಮ್ಮ ವಿವರಿಸಿದರು, ಎತ್ತರ ಹೆಚ್ಚಾಗುವುದು, ತೂಕದಲ್ಲಿ ಬದಲಾವಣೆ, ಮೈಮಾಟದಲ್ಲಿ ಬದಲಾವಣೆ, ಮಾಸಿಕ ಋತುಚಕ್ರ ಆರಂಭವಾಗುವುದು, ಕೆಲವೊಮ್ಮೆ ಮನಸ್ಸಿನಲ್ಲಿ ಬೇಸರ ಅಥವಾ ಕೋಪ ಹೆಚ್ಚಾಗುವುದು. ಇವು ಎಲ್ಲವೂ ಸಹಜ, ಭಯಪಡುವ ಅಗತ್ಯವಿಲ್ಲ ಎಂದು ಅಮ್ಮ ಹೇಳಿದರು. ಮರುದಿನ ವಿಜ್ಞಾನ ಶಿಕ್ಷಕಿ ಶಾಲೆಯಲ್ಲಿ ಇದೇ ವಿಷಯವನ್ನು ಬೋಧಿಸಿದರು. ಬ್ಲ್ಯಾಕ್ಬೋರ್ಡ್ ಮೇಲೆ ಮೆದುಳಿನ ಚಿತ್ರ ಬಿಡಿಸಿ ಹೇಳಿದರು, ಇದು ಪಿಟ್ಯುಟರಿ ಗ್ರಂಥಿ. ಇದು ಮೆದುಳಿನ ಕೆಳಭಾಗದಲ್ಲಿದೆ. ಇದನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಬೇರೆ ಗ್ರಂಥಿಗಳಿಗೆ ಸೂಚನೆ ನೀಡುತ್ತದೆ. ಮೀನಾ ಗಮನದಿಂದ ಕೇಳುತ್ತಿದ್ದಳು. ಹುಡುಗಿಯರಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತದೆ. ಇದು ದೇಹದ ರೂಪ ಬದಲಾವಣೆಗೊಳಿಸುತ್ತದೆ, ಸ್ತನಗಳ ಬೆಳವಣಿಗೆ, ಎತ್ತರ ಹೆಚ್ಚಿಸುತ್ತದೆ. ಅಂಡಾಶಯಗಳು ಅಂಡಾಣುಗಳ ಬಿಡುಗಡೆ ಪ್ರಾರಂಭಿಸಿ ಮಾಸಿಕ ಋತುಚಕ್ರ ಆರಂಭವಾಗಲು ಕಾರಣವಾಗುತ್ತದೆ. ಮೀನಾ ತಕ್ಷಣ ತನ್ನ ಅನುಭವಗಳನ್ನು ನೆನಪಿಸಿಕೊಂಡಳು. ಅಂದರೆ ಇದು ಸಹಜ ಪ್ರಕ್ರಿಯೆ ಎಂದು ಅವಳು ಮನದಲ್ಲಿ ಸಮಾಧಾನಪಟ್ಟುಕೊಂಡಳು. ಶಿಕ್ಷಕಿ ಮುಂದೆ ಹೇಳಿದರು, ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನು ಬಿಡುಗಡೆ ಮಾಡುತ್ತವೆ. ಇದು ವೃಷಣಗಳು ವೀರ್ಯಾಣುಗಳ ಉತ್ಪತ್ತಿಗೆ ಸಹಕರಿಸುತ್ತವೆ, ಧ್ವನಿಯನ್ನು ಗಂಭೀರವಾಗಿಸುತ್ತದೆ, ಮೀಸೆ ಗಡ್ಡ ಬೆಳೆಯಲು ಸಹಾಯ ಮಾಡುತ್ತದೆ, ದೇಹದ ಶಕ್ತಿ ಹೆಚ್ಚಿಸುತ್ತದೆ. ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ಇರುವ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಇವು ದೇಹಕ್ಕೆ ತುರ್ತು ಸಂದರ್ಭಗಳಲ್ಲಿ ಶಕ್ತಿ ನೀಡುತ್ತವೆ. ಹದಿಹರೆಯದ ಸಮಯದಲ್ಲಿ ಮನಸ್ಸುಗಳ ಭಾವನೆ ಬದಲಾಗಲು ಇದೇ ಹಾರ್ಮೋನು ಕಾರಣ. ಹದಿಹರೆಯದಲ್ಲಿ ಬದಲಾವಣೆಗಳು ಸಹಜ. ಈ ಬದಲಾವಣೆಗಳು ಸಂತಾನೋತ್ಪತ್ತಿ ಕ್ರಿಯೆಗೆ ಸಜ್ಜುಗೊಳಿಸುವುದಾಗಿರುತ್ತದೆ. ಈ ಸಮಯದಲ್ಲಿ ದೇಹ ಮತ್ತು ಮನಸ್ಸಿನ ಆರೈಕೆ ಬಹುಮುಖ್ಯ. ಈ ಸಮಯದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ತಿಳಿದುಕೊಳ್ಳಬೇಕು. ಹದಿಹರೆಯವು ಗೊಂದಲವಲ್ಲ. ಅರಿವಿನಿಂದ ನೋಡಿದರೆ ಅದು ವಿಜ್ಞಾನ ಮತ್ತು ಪ್ರಕೃತಿಯ ಅದ್ಭುತ ಸಂಗಮ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಧನ್ಯವಾದಗಳು.